ಇನ್ನು ಬೆಂಗಳೂರಿನಲ್ಲಿ ರಾತ್ರಿ ಇಡೀ ಸುರಿದ ಮಳೆಗೆ ಅವಾಂತರವೇ ಸೃಷ್ಟಿಯಾಗಿದೆ. ಭಾರಿ ಮಳೆಯಿಂದಾಗಿ ಜಲಾವೃತಗೊಂಡಿದೆ ಲೇಔಟ್. ಇದು ಡ್ಯಾಡೀಸ್ ಗಾರ್ಡನ್ ಲೇಔಟ್. ಇಲ್ಲಿ ಭಾರಿ ಮಳೆಯಿಂದಾಗಿ ಜಲಾವೃತಗೊಂಡಿದೆ ಈ ಲೇಔಟ್. ಕಂಪ್ಲೀಟ್ ಆಗಿ ಜಲ ದಿಗ್ಬಂಧನ ಆಗಿದೆ. ಹೆಬ್ಬಗೋಡಿ ಕಮ್ಮಸಂದ್ರದ ಬರುವಂತಹ ಡ್ಯಾಡೀಸ್ ಗಾರ್ಡನ್ ಲೇಔಟ್ ಇದು. ಬೆಂಗಳೂರು ಹೊರವಲಯ ಆನೇಕಲ್ನ ಕಮ್ಮಸಂದ್ರದಲ್ಲಿ ಬರುತ್ತೆ. ಮನೆಯಿಂದ ಹೊರಗಡೆ ಬರಲಾಗದೆ ನಿವಾಸಿಗಳು ಪರದಾಟವನ್ನ ಅನುಭವಿಸ್ತಾ ಇದ್ದಾರೆ. ನೂರಾರು ಮನೆಗಳಿರುವಂತಹ ಡ್ಯಾಡೀಸ್ ಗಾರ್ಡನ್ ಲೇಔಟ್ನಲ್ಲಿ ಈಗ ಮಳೆಯಿಂದಾಗಿ ಅವಾಂತರ ಸೃಷ್ಟಿಯಾಗಿದೆ. ನೀರು ಹೊರ ಹೋಗೋದಕ್ಕೆ ಸೂಕ್ತ ವ್ಯವಸ್ಥೆಯೇ ಇಲ್ಲ. ಹಾಗಾಗಿ ಅವಾಂತರ ಸೃಷ್ಟಿಯಾಗಿರುವಂಥದ್ದು. BBMP ಅವರು ಏನು ಮಾಡ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆ ಕೂಡ ಈಗ ಎದುರಾಗುತ್ತೆ. ಯಾಕಂದರೆ ಮಳೆ ನೀರು ಹರಿದು ಹೋಗೋದಕ್ಕೆ ವ್ಯವಸ್ಥೆಗಳನ್ನು ಮಾಡ್ಕೋಬೇಕು. ಬಟ್ ಇಲ್ಲಿ ಅದು ಯಾವ ವ್ಯವಸ್ಥೆನೂ ಇಲ್ಲ. ಹಾಗಾಗಿ ಕಿಲೋಮೀಟರ್ ಗಟ್ಟಲೆ ನೀರು ಎತ್ತರಕ್ಕೆ ನಿಂತಿರುವಂಥದ್ದು. ನೋಡಿ, ಏನಾದರೂ ಗೊತ್ತಾಗ್ತಾ ಇದೆಯಾ ಇದನ್ನ ಏರಿಯಾ ಅಂತರ ಅಥವಾ ನೋಡಿ ನದಿ ರೀತಿನಲ್ಲಿ, ಕೆರೆಯ ರೀತಿನಲ್ಲಿ ಎತ್ತರಕ್ಕೆ ನೀರು ನಿಂತಿರುವಂಥದ್ದು. ಈ ರೀತಿಯಾದಂತಹ ಪರಿಸ್ಥಿತಿ ಅಲ್ಲಿ ಆ ಲೇಔಟಲ್ಲಿ ಕಂಡು ಬರ್ತಾ ಇದೆ. ರಾತ್ರಿ ಇಡೀ ಸುರಿದಂತಹ ಭಾರಿ ಮಳೆಗೆ ಆ ಒಂದು ಏರಿಯಾದಲ್ಲಿ ಈ ರೀತಿಯಾದಂತಹ ಸಿಚುಯೇಷನ್ ಕ್ರಿಯೇಟ್ ಆಗಿದೆ. ಜನರು ಒಳಗಡೆ ಅಂದರೆ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಂತಹ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿರುವಂಥದ್ದು. ಕಾರ್ಗಳು ನಿಂತಿದೆ ನೋಡಿ, ಬೈಕ್ ಇನ್ನೇನು ಮುಳುಗೇ ಹೋಗಬೇಕು ಅಷ್ಟು ಎತ್ತರಕ್ಕೆ ನೀರು ನಿಂತಿರುವಂಥದ್ದು. ಯಾಕೆ ಅಂದರೆ ಆ ನೀರು, ಮಳೆ ನೀರು ಹರಿದು ಹೋಗೋದಕ್ಕೆ ಅಟ್ಲೀಸ್ಟ್ ಬೇರೆ ಏನಾದರೂ ವ್ಯವಸ್ಥೆಗಳು ಇರಬೇಕು. ಅದು ಯಾವುದೂ ಕೂಡ ಅಲ್ಲಿ ಮಾಡ್ಕೊಂಡಿಲ್ಲ. BBMP ಅವರ ಗಮನಕ್ಕೆ ಇದು ಇದೆಯೋ ಇಲ್ವೋ ಗೊತ್ತಿಲ್ಲ, ಅಥವಾ ಆ ಏರಿಯಾಗೆ ಸಂಬಂಧಪಟ್ಟಂತಹ ವ್ಯಾಪ್ತಿಗೆ ಸಂಬಂಧಪಟ್ಟಂತಹ ಶಾಸಕರಿಗೆ ಇದರ ಬಗ್ಗೆ ಅರಿವಿದೆಯೋ ಇಲ್ವೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ಅಲ್ಲಿನ ನಿವಾಸಿಗಳು ಈ ಅವಾಂತರವನ್ನಂತೂ ಅನುಭವಿಸ್ತಾ ಇದ್ದಾರೆ. ಇನ್ನು ಸಿಲಿಕಾನ್ ಸಿಟಿಯಲ್ಲಿ ದಿಢೀರ್ ಸುರಿದ ಮಳೆಗೆ ಅವಾಂತರವೇ ಸೃಷ್ಟಿಯಾಗಿದೆ. ಮಾರತಹಳ್ಳಿ ಬಳಿ ಅಪಾರ್ಟ್ಮೆಂಟ್ಗೆ ಜಲ ದಿಗ್ಬಂಧನ ಆಗಿದೆ. ಕೆಲವೊಂದು ಏರಿಯಾಗಳಲ್ಲಿ ಕಂಪ್ಲೀಟ್ ಆಗಿ ನೀರು ಎತ್ತರಕ್ಕೆ ನಿಂತಿದ್ರೆ ಅಪಾರ್ಟ್ಮೆಂಟ್ಗಳಿಗೂ ಕೂಡ ಈ ಜಲ ದಿಗ್ಬಂಧನ ಉಂಟಾಗಿರುವಂಥದ್ದು. ಅಪಾರ್ಟ್ಮೆಂಟ್ ಬೇಸ್ಮೆಂಟ್ಗೆ ಮಳೆ ನೀರು ನುಗ್ಗಿದೆ. ಹಾಗಾಗಿ ಅಲ್ಲಿನ ಅಪಾರ್ಟ್ಮೆಂಟ್ನ ಜನರು ಈ ಒಂದು ಸಂಕಷ್ಟವನ್ನು ಫೇಸ್ ಮಾಡ್ತಾ ಇದ್ದಾರೆ. ಭಾರಿ ಮಳೆಗೆ ಅಪಾರ್ಟ್ಮೆಂಟ್ನ ಗೋಡೆ ಕೂಡ ಕುಸಿದು ಬಿದ್ದಿದೆ. ಇನ್ನು ಕೂದಲೆಳೆ ಅಂತರದಲ್ಲಿ ಅಪಾರ್ಟ್ಮೆಂಟ್ ಮಂದಿ ಪಾರಾಗಿದ್ದಾರೆ. ಬೇಸ್ಮೆಂಟ್ಗೆ ನೀರು ನುಗ್ಗಿರುವಂಥದ್ದು. ಹಾಗಾಗಿ ಸೈಡಲ್ಲಿ ಇದ್ದಂತಹ ಅಪಾರ್ಟ್ಮೆಂಟ್ನ ಒಂದು ಗೋಡೆ ಕುಸಿದು ಬಿದ್ದಿದೆ. ನೋಡಿ ಅಲ್ಲಿನ ಸಿಚುಯೇಷನ್ ಹೇಗಿದೆ ಅಂತ ಹೇಳಿ. ಅದು ಅಪಾರ್ಟ್ಮೆಂಟ್ ಕೆಳಗಡೆ ಬೇಸ್ಮೆಂಟಲ್ಲಿ ಆಗಿರುವಂತಹ ಸಿಚುಯೇಷನ್ ಇದು ನಾವು ಗಮನಿಸ್ತಾ ಇರಬಹುದು. ಕೆಳಗಡೆ ಕಾರನ್ನು ನಿಲ್ಲಿಸಿದ್ದಾರೆ, ವಾಹನಗಳು ಇದೆ. ಅಂತಹ ಸಂದರ್ಭದಲ್ಲಿ ನೋಡಿ, ನೀರಿನ ರೀತಿ ಅಂದರೆ ಒಳೆಯ ರೀತಿಯಲ್ಲಿ ನೀರು ಹರಿದು ಹೋಗ್ತಾ ಇದೆ. ಡಿಫ್ರೆನ್ಸೇ ಗೊತ್ತಾಗ್ತಾ ಇಲ್ಲ. ಇದು ಅಪಾರ್ಟ್ಮೆಂಟೇನಾ ಅಥವಾ ಒಳೆನಾ ಏನು ಅನ್ನುವಂತಹ ವ್ಯತ್ಯಾಸನೇ ಗೊತ್ತಾಗ್ತಿಲ್ಲ. ಆ ರೀತಿಯಾಗಿ ಅಲ್ಲಿ ಅವಾಂತರ ಸೃಷ್ಟಿಯಾಗಿರುವಂಥದ್ದು. ಯಾವ ರೀತಿ ಈ ಕಟ್ಟಡವನ್ನು ಕಟ್ಟಿದ್ದಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಮಾರತಹಳ್ಳಿ ಬಳಿ ನಡೆದಿರುವಂತಹ ಘಟನೆ ಇದು. ಆ ಅಪಾರ್ಟ್ಮೆಂಟಲ್ಲಿ ಜಲ ದಿಗ್ಬಂಧನ ಆಗಿದೆ. ಮತ್ತೊಂದು ಕಡೆ ಫ್ಲೈಓವರ್ ಕೆಳಗಡೆ ಎಲ್ಲ ಕೂಡ ನೋಡಿ ಯಾವ ರೀತಿಯಾಗಿ ವಾಹನಗಳು ಸಂಚಾರ ಮಾಡ್ತಾ ಇದ್ದಾವೆ ಅಂತ ನಿಧಾನಗತಿಯಲ್ಲಿ. ಇನ್ನು ಬೆಂಗಳೂರಿನಲ್ಲಿ ದಿಢೀರ್ ಸುರಿದ ಮಳೆಯ ಅವಾಂತರ ಯಾವ ರೀತಿ ಸೃಷ್ಟಿ ಮಾಡಿದೆ ಅಂದರೆ, ಪುಲಕೇಶಿ ನಗರದ NC ಕಾಲೋನಿಯಲ್ಲಿ ಕೂಡ ಜಲಾವೃತ ಆಗಿದೆ. ಆ ಕಾಲೋನಿಯೂ ಕೂಡ ಫುಲ್ ಕಂಪ್ಲೀಟ್ ನೀರಿನಿಂದ ತುಂಬಿ ಹೋಗಿದೆ. NC ಕಾಲೋನಿಯ 30 ಮನೆಗಳಿಗೆ ಮಳೆ ನೀರು ನುಗ್ಗಿದೆ. ಮಳೆ ಬಂದಾಗಲೆಲ್ಲ ಮನೆಗಳಿಗೆ ನೀರು ನಾರ್ಮಲ್ ಆಗಿ ನುಗ್ತಾ ಇರುತ್ತೆ ಅನ್ನುವಂಥದ್ದು ಅಲ್ಲಿ ವಾಸ ಮಾಡ್ತಿರುವಂತಹ ಜನರಿಗೆ ಗೊತ್ತಿರುವಂತಹ ವಿಚಾರ. ತಗ್ಗು ಪ್ರದೇಶಗಳಲ್ಲಿ ಯಾರು ವಾಸ ಮಾಡ್ತಾ ಇರ್ತಾರೆ, ತಗ್ಗು ಪ್ರದೇಶದಲ್ಲಿ ಯಾರಿದ್ದಾರೆ ಅವರಿಗಂತೂ ಈ ಮಳೆಗಾಲದಲ್ಲಿ ಇದು ತಪ್ಪೋದೇ ಇಲ್ಲ ಈ ಸಂಕಷ್ಟ. ಇದು ಪುಲಕೇಶಿ ನಗರದ NC ಕಾಲೋನಿಯಲ್ಲಿ ನಡೆದಿರುವಂತಹ ಒಂದು ಘಟನೆ. 30 ಮನೆಗಳಿಗೆ ನೋಡಿ ಒಳಗಡೆ ಯಾವ ರೀತಿಯಾಗಿ ಅದ್ರ ಒಳಗಡೆನೆ ಕೂತ್ಕೊಂಡಿದ್ದಾರೆ. ಪಾಪ ವಯಸ್ಸಾಗಿರೋರು ಇರ್ತಾರೆ, ಮಕ್ಕಳಿರ್ತಾರೆ, ಬಾಣಂತಿಯರು ಇರ್ತಾರೆ, ಪ್ರೆಗ್ನೆಂಟ್ ಲೇಡೀಸ್ ಇರ್ತಾರೆ. ಈ ಸಂದರ್ಭದಲ್ಲಿ ಅವರ ಪರಿಸ್ಥಿತಿ ಏನಾಗಬಹುದು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಕೂಡ ಕಷ್ಟ ಆಗುತ್ತೆ. ಆ ನೀರಿನೊಳಗೆ ನಡ್ಕೊಂಡು ಹೋಗಬೇಕು. ಇದರಿಂದಾಗಿ ಸಾಂಕ್ರಾಮಿಕ ರೋಗಗಳು ಬರುತ್ತೆ. ನೋಡಿ, ಮನೆ ಒಳಗಡೆ ನುಗ್ಗಿರುವಂತಹ ನೀರನ್ನು ಹೊರಗಡೆ ಹಾಕುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅಲ್ಲಿನ ಜನರು ಹೊರಗಡೆ ಬರೋದಕ್ಕೂ ಕೂಡ, ಹೊರಗಡೆ ಬರೋದೇನು, ನೀರೇ ಒಳಗಡೆ ನುಗ್ಗಿದೆ ಅಂತ ಅಂದರೆ ಅವರ ಜೀವನ ಹೆಂಗಿರಬಹುದು, ಅಲ್ಲಿ ಹೆಂಗೆ ಅವರು ವಾಸ ಮಾಡ್ತಾರೆ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಎದುರಾಗ್ಬಿಡುತ್ತೆ. ಸುಮಾರು 30 ಮನೆಗಳಿಗೆ ಈ ಮಳೆ ನೀರು ನುಗ್ಗಿದೆ. ಇದು ಮೋಸ್ಟ್ಲಿ ತಗ್ಗು ಪ್ರದೇಶದಲ್ಲಿ ಇದ್ದಂತಹ ಜಾಗ ಅಂತ ಅನ್ಸುತ್ತೆ. ಹಾಗಾಗಿ ನೀರು ಎಲ್ಲೂ ಹೋಗೋದಕ್ಕೆ ಡ್ರೈನೇಜ್ ವ್ಯವಸ್ಥೆಗಳು ಕರೆಕ್ಟಾಗಿ ಇಲ್ಲದೆ ಇದ್ದಂತಹ ಸಂದರ್ಭದಲ್ಲಿ ಈ ರೀತಿಯಾದಂಥ ಅವಾಂತರಗಳು ಸೃಷ್ಟಿಯಾಗುತ್ತೆ.
ಇನ್ನು ಸಿಲ್ಕ್ ಬೋರ್ಡ್ ಜಂಕ್ಷನ್ನಲ್ಲಿ ವಾಹನ ಸವಾರರು ಪರದಾಟವನ್ನ ಫೇಸ್ ಮಾಡ್ತಾ ಇದ್ದಾರೆ. ಇಡೀ ರಸ್ತೆ ಜಲಾವೃತ ಆಗಿದೆ. ವಾಹನಗಳ ಸಂಚಾರಕ್ಕೆ ತೊಂದರೆ ಆಗ್ತಾ ಇದೆ. ಕೇವಲ ಮನೆಗಳಿಗೆ ನೀರು ನುಗ್ಗೋದಲ್ಲ, ನೀರು ಎತ್ತರಕ್ಕೆ ನಿಲ್ಲೋದು ಅಷ್ಟೇ ಅಲ್ಲ, ಇದರಿಂದಾಗಿ ಟ್ರಾಫಿಕ್ ಜಾಮ್ ಯಾವ ರೀತಿ ಆಗುತ್ತೆ, ಬೆಂಗಳೂರು ಹೇಗೆಲ್ಲ ಸಮಸ್ಯೆಗಳನ್ನು ಫೇಸ್ ಮಾಡಬೇಕಾಗತ್ತೆ ಅನ್ನೋದಕ್ಕೆ ಈಗ ಈ ಸಿಕ್ಕಿರುವಂತಹ ಉದಾಹರಣೆಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಬೆಂಗಳೂರಿನ ಸಿಲ್ಕ್ ಬೋರ್ಡ್ ರಸ್ತೆ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಿ ವಾಹನ ಸವಾರರು ಪರದಾಟವನ್ನ ಅನುಭವಿಸ್ತಾ ಇದ್ದಾರೆ. ಸಿಲ್ಕ್ ಬೋರ್ಡ್ ಫ್ಲೈಓವರ್ನಲ್ಲಿ ಕಂಪ್ಲೀಟ್ ಆಗಿ ಟ್ರಾಫಿಕ್ ಜಾಮ್ ಆಗಿದೆ. ಚರಂಡಿ ನೀರಿನ ಮೂಲಕ ರಸ್ತೆಗೆ ಮೀನುಗಳು ಕೂಡ ಬರ್ತಾ ಇದ್ದಾವೆ. ನೋಡಿ ಯಾವ ರೀತಿ ಸಿಲ್ಕ್ ಬೋರ್ಡ್ನ ಒಂದು ಜಂಕ್ಷನ್ ಏನಿದೆ, ಅಲ್ಲಿನ ಒಂದು ವಾತಾವರಣ, ಅಲ್ಲಿನ ರಸ್ತೆಯ ಪರಿಸ್ಥಿತಿ, ನೀರು ಎಷ್ಟು ಎತ್ತರಕ್ಕೆ ನಿಂತಿದೆ ಅಂತ ಹೇಳಿ ಕಂಪ್ಲೀಟ್ ಆಗಿ ಫುಲ್ ಜಲಾವೃತ ಆಗಿರುವಂಥದ್ದು ಸಿಲ್ಕ್ ಬೋರ್ಡ್ನ ರಸ್ತೆ. ಇದು ಟ್ರಾಫಿಕ್ ಜಾಮ್ ಆಗಿದೆ. ಇದರ ಜೊತೆಗೆ ಟ್ರಾಫಿಕ್ ಜಾಮ್ ಆಗುತ್ತೆ. ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋಗಬೇಕಂತಂದರೆ ಸುಮಾರು ಗಂಟೆಗಟ್ಟಲೆ ನಿಂತ್ಕೋಬೇಕಾದಂತಹ ಪರಿಸ್ಥಿತಿಗಳು ನಿರ್ಮಾಣ ಆಗುತ್ತೆ. ಮೀನುಗಳು ನೋಡಿ ಹೇಗೆ ಹೊರಗಡೆ ಬರ್ತಾ ಇದ್ದಾವೆ ಅಂತ ಹೇಳಿ, ರೋಡಿಗೆ ಬರ್ತಾ ಇದೆ ಮೀನುಗಳೆಲ್ಲ ಕೂಡ. ಅಲ್ಲಿ ಅದನ್ನು ಹಿಡಿಯುವಂತಹ ಪ್ರಯತ್ನಕ್ಕೆ ಮುಂದಾಗ್ತಾ ಇದ್ದಾರೆ. ಮೀನುಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಲ್ಲಿನ ಜನರು. ಮಾರಾಟ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ, ಮೋಸ್ಟ್ಲಿ ಅದನ್ನು ಕೂಡ ಮಾರಾಟ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಒಂದು ಮೀನು ತೆಗೆದುಕೊಂಡು ಹೋಗಿ ಏನು ಮಾಡ್ತಾರೆ ಗೊತ್ತಿಲ್ಲ. ಅದನ್ನು ಅಟ್ಲೀಸ್ಟ್ ನೀರೊಳಗಾದ್ರೂ ಬಿಟ್ಟರೆ ಅಟ್ಲೀಸ್ಟ್ ಅದು ಬದುಕೊಳುತ್ತೋ ಏನೋ. ನೋಡಿ ಒಂದೊಂದು ಕಡೆ ಗಮನಿಸ್ತಾ ಇದ್ದೀವಿ, ಸಿಲ್ಕ್ ಬೋರ್ಡ್ ಜಂಕ್ಷನ್ನಲ್ಲಿ ಸವಾರರು ಯಾವ ರೀತಿಯಾಗಿ ಸಾಲುಗಟ್ಟಿ ಅಲ್ಲಿ ವಾಹನಗಳು ನಿಂತಿದ್ದಾವೆ ಅಂತ ಹೇಳಿ. ಸುಮಾರು ಈ ಒಂದು ಟ್ರಾಫಿಕ್ ಕ್ಲಿಯರ್ ಆಗಬೇಕು ಅಂತಂದರೆ ಗಂಟೆಗಟ್ಟಲೆ ತಗೊಳುತ್ತೆ ಅಂತ ಅನಿಸುತ್ತೆ ಟೈಮ್. ಅಷ್ಟು ಉದ್ದಕ್ಕೆ ಟ್ರಾಫಿಕ್ ಜಾಮ್ ಆಗಿರುವಂಥದ್ದು. ಸರಿಯಾದ ಸಮಯಕ್ಕೆ ಇವತ್ತಂತೂ ಆಫೀಸಿಗೆ ಹೋಗೋದಕ್ಕೆ ಆಗೋದೇ ಇಲ್ಲ ಅನ್ನುವಂತಹ ಪರಿಸ್ಥಿತಿ ಸಾಕಷ್ಟು ಜನರಲ್ಲಿ ಸಿಚುವೇಶನನ್ನು ಕ್ರಿಯೇಟ್ ಆಗಿಬಿಟ್ಟಿದೆ ಇವಾಗ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.